H1B ಬಗ್ಗೆ ಮೈಕ್ರೋಸಾಫ್ಟ್ ಪ್ರಮುಖ ಸಲಹೆ. ಭಾರತಕ್ಕೆ ಸ್ಟಾಂಪಿಂಗ್ಗೆ ಬಂದವರಿಗೆ ಎಚ್ಚರಿಕೆ. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ನಾಥ್ ಹೆತ್ತೂರ್. ಗೂಗಲ್ ಮತ್ತು ಆಪಲ್ ನಂತರ ಈಗ ಟೆಕ್ ಲೋಕದ ಬೃಹತ್ ಕಂಪನಿ ಮೈಕ್ರೋಸಾಫ್ಟ್ ಕೂಡ ತನ್ನ ವೀಸಾ ಹೊಂದಿರುವ ಉದ್ಯೋಗಿಗಳಿಗೆ ಗಂಭೀರ ಎಚ್ಚರಿಕೆಯನ್ನ ರವಾನಿಸಿದೆ. ಸದ್ಯಕ್ಕೆ ಅಮೆರಿಕ ಬಿಟ್ಟು ಹೊರಗೆ ಪ್ರಯಾಣ ಮಾಡಬೇಡಿ ಅಂತ ಕಂಪನಿ ತನ್ನ ಉದ್ಯೋಗಿಗಳಿಗೆ ತಾಕೀತು ಮಾಡಿದೆ. ಭಾರತಕ್ಕೆ ವೀಸಾ ಸ್ಟಾಂಪಿಂಗ್ ಎಂದು ಬಂದ ಸಾವಿರಾರು ಉದ್ಯೋಗಿಗಳು ಇಲ್ಲಿಯೇ ಸಿಲುಕಿದ್ದಾರೆ. ಬಹಳಷ್ಟು ಜನರ ಇಂಟರ್ವ್ಯೂ ಜೂನ್ 2026ಕ್ಕೆ ಮುಂದೂಡಿಕೆಯಾಗಿದೆ. ಇನ್ನು 6-7 ತಿಂಗಳು ಕಾಯಬೇಕಾದ ಅನಿವಾರ್ಯತೆ ಇದೆಯೇ? ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಅಮೆರಿಕ ಬಿಟ್ಟು ಹೊರಬರಬೇಡಿ. ಜೂನ್ 2026ರವರೆಗೆ ಸಿಗಲ್ವಾ ವೀಸಾ? ಸದ್ಯಕ್ಕೆ ಸಮಸ್ಯೆಯ ಮೂಲ ಇರುವುದು ವೀಸಾ ಸ್ಟಾಂಪಿಂಗ್ ಪ್ರಕ್ರಿಯೆಯಲ್ಲಿ. ಸಾವಿರಾರು H1B ವೀಸಾದಾರರು ಭಾರತಕ್ಕೆ ರಜೆ ಮತ್ತು ವೀಸಾ ಸ್ಟಾಂಪಿಂಗ್ ಕೆಲಸಕ್ಕಾಗಿ ಬಂದಿದ್ದರು. ಆದರೆ ಅವರ ಫಿಸಿಕಲ್ ಇಂಟರ್ವ್ಯೂಗಳನ್ನ ದಿಢೀರನೆ ರೀಶೆಡ್ಯೂಲ್ ಮಾಡಲಾಗಿದೆ. ಅಮೆರಿಕ ಸರ್ಕಾರವು ಜಾರಿಗೆ ತಂದಿರುವ ಹೊಸ ಸೋಷಿಯಲ್ ಮೀಡಿಯಾ ವೆಟ್ಟಿಂಗ್ ಪಾಲಿಸಿ ಈ ವಿಳಂಬಕ್ಕೆ ಪ್ರಮುಖ ಕಾರಣ ಎಂದು ಹೇಳಲಾಗುತ್ತಿದೆ. ಇದರಿಂದಾಗಿ ರಾಯಭಾರ ಕಚೇರಿಯಲ್ಲಿ ವೀಸಾ ಸ್ಟಾಂಪಿಂಗ್ ಅಪಾಯಿಂಟ್ಮೆಂಟ್ಗಳು ಸುಮಾರು 12 ತಿಂಗಳುಗಳವರೆಗೆ ವಿಳಂಬ ಆಗ್ತಿವೆ. ಅಂದರೆ ನೀವು ಒಮ್ಮೆ ಅಮೆರಿಕ ಬಿಟ್ಟು ಹೊರಬಂದರೆ ವಾಪಸ್ ಹೋಗಲು 1 ವರ್ಷವೇ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಮೈಕ್ರೋಸಾಫ್ಟ್ ತನ್ನ ಉದ್ಯೋಗಿಗಳಿಗೆ ಕಳುಹಿಸಿರುವ ಆಂತರಿಕ ಪತ್ರ ಈಗ ಹೊರಬಿದ್ದಿದೆ. ಕಂಪನಿಯ ಅಸೋಸಿಯೇಟ್ ಜನರಲ್ ಕೌನ್ಸಿಲ್ ಆದ ಜಾಕ್ ಚೆನ್ ಈ ಮೆಮೋವನ್ನ ಕಳುಹಿಸಿದ್ದಾರೆ. ಕೆಲವು US ಕಾನ್ಸುಲೇಟ್ಗಳು ಅಸ್ತಿತ್ವದಲ್ಲಿರುವ H1B ಮತ್ತು H4 ವೀಸಾ ಅಪಾಯಿಂಟ್ಮೆಂಟ್ ಗಳನ್ನ ಹಲವಾರು ತಿಂಗಳುಗಳ ಕಾಲ ಮುಂದೂಡುತ್ತಿವೆ. ಮುಖ್ಯವಾಗಿ ಚೆನ್ನೈ ಮತ್ತು ಹೈದರಾಬಾದ್ ಕಾನ್ಸುಲೇಟ್ಗಳಿಂದ ಇಂತಹ ವರದಿಗಳು ಹೆಚ್ಚಾಗಿ ಬರುತ್ತಿವೆ. ಈ ಎರಡೂ ಕಚೇರಿಗಳಲ್ಲಿ ವೀಸಾ ಪ್ರಕ್ರಿಯೆ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಕೆಲವು ಪ್ರಕರಣಗಳಲ್ಲಿ ಹೊಸ ಡೇಟ್ ಗಳನ್ನ ಜೂನ್ 2026ಕ್ಕೆ ನೀಡುತ್ತಿರುವುದು ಗೊತ್ತಾಗಿದೆ. ನಾನು ಹೇಗೋ ಭಾರತಕ್ಕೆ ಹೋಗುತ್ತೇನೆ, ಅಲ್ಲಿ ಎಮರ್ಜೆನ್ಸಿ ಅಪಾಯಿಂಟ್ಮೆಂಟ್ ಪಡೆದು ವಾಪಸ್ ಬರುತ್ತೇನೆ ಅಂತ ನೀವು ಅಂದುಕೊಂಡಿದ್ದರೆ ಮೈಕ್ರೋಸಾಫ್ಟ್ ಅದಕ್ಕೂ ಉತ್ತರ ನೀಡಿದೆ. ಒಮ್ಮೆ ನಿಮ್ಮ ಅಪಾಯಿಂಟ್ಮೆಂಟ್ ರದ್ದಾದರೆ ಅಥವಾ ರೀಶೆಡ್ಯೂಲ್ ಆದರೆ ತುರ್ತು ಅಪಾಯಿಂಟ್ಮೆಂಟ್ ಸಿಗುವ ಸಾಧ್ಯತೆ ತೀರಾ ಕಡಿಮೆ ಅಂತ ಮೈಕ್ರೋಸಾಫ್ಟ್ ಹೇಳಿದೆ. ಈಗಾಗಲೇ ಭಾರತಕ್ಕೆ ಬಂದು ಸ್ಟಾಂಪಿಂಗ್ ಆಗಿ ಕಾಯುತ್ತಿರುವವರು ತಮ್ಮ ಕೆಲಸ ಮತ್ತು ವಾಸಸ್ಥಳದ ಬಗ್ಗೆ ಆತಂಕಕ್ಕೊಳಗಾಗಿದ್ದಾರೆ. ಈ ನಡುವೆ ಮೈಕ್ರೋಸಾಫ್ಟ್ ಈಗಾಗಲೇ ಅಮೆರಿಕದಿಂದ ಹೊರಗಿರುವ ಉದ್ಯೋಗಿಗಳಿಗೆ 2 ಪ್ರಮುಖ ಸಲಹೆಗಳನ್ನ ಕೊಟ್ಟಿದೆ. ನಿಮ್ಮ ಹತ್ತಿರ ಪ್ರಸ್ತುತ ವ್ಯಾಲಿಡಿಟಿ ಇರುವ ವೀಸಾ ಸ್ಟಾಂಪ್ ಇದ್ದರೆ ಮತ್ತು ಅದು ಇನ್ನೂ ಎಕ್ಸ್ಪೈರ್ ಆಗಿಲ್ಲದಿದ್ದರೆ ನಿಮ್ಮ ಅಪಾಯಿಂಟ್ಮೆಂಟ್ ರೀಶೆಡ್ಯೂಲ್ ಆಗಿದ್ರೂ ಪರವಾಗಿಲ್ಲ, ಚಿಂತಿಸಬೇಡಿ. ವೀಸಾ ಅವಧಿ ಮುಗಿಯೋಕು ಮುಂಚೆನೆ ಅಮೆರಿಕಕ್ಕೆ ವಾಪಸ್ ಹೊರಟು ಬಿಡಿ ಅನ್ನೋದು ಮೊದಲ ಸಲಹೆ. ಎರಡನೇದು, ಒಂದು ವೇಳೆ ನಿಮಗೆ ಹೊಸದಾಗಿ ವೀಸಾ ಸ್ಟಾಂಪಿಂಗ್ ಆಗಲೇಬೇಕು ಎಂದಿದ್ದರೆ ನೀವು ಸುದೀರ್ಘ ಅವಧಿ ಭಾರತದಲ್ಲೇ ಇರಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ತಕ್ಷಣವೇ ಕಂಪನಿಗೆ ಅದರ ಬಗ್ಗೆ ರಿಪೋರ್ಟ್ ಮಾಡುವಂತೆ ತಿಳಿಸಲಾಗಿದೆ. ಭಾರತದಲ್ಲೇ ಕೆಲಸ ಮಾಡೋಕೆ ಕಾನೂನು ಅಡ್ಡಿ. ಸೋಷಿಯಲ್ ಮೀಡಿಯಾ ವೆಟ್ಟಿಂಗ್ ನಿಂದ ವಿಳಂಬ. ಇನ್ನು ಅಮೆರಿಕದ ಒಳಗಿರುವವರಿಗೆ ಮೈಕ್ರೋಸಾಫ್ಟ್ ನ ಸಂದೇಶ ಬಹಳ ಕಠಿಣವಾಗಿದೆ. ಸದ್ಯಕ್ಕೆ US ನಿಂದ ಹೊರಗೆ ಹೋಗೋ ಪ್ರಯಾಣದ ಯೋಜನೆಗಳಿದ್ದರೆ ಅದನ್ನ ರದ್ದುಗೊಳಿಸುವಂತೆ ಸೂಚಿಸಲಾಗಿದೆ. ಯಾಕೆಂದ್ರೆ ಒಮ್ಮೆ ನೀವು ಅಮೆರಿಕ ಬಿಟ್ಟರೆ ಹೊಸ ವೀಸಾ ಸ್ಟಾಂಪ್ ಇಲ್ಲದೆ ವಾಪಸ್ ಬರೋಕೆ ಆಗೋದಿಲ್ಲ. ಅದರಲ್ಲೂ ಅಪಾಯಿಂಟ್ಮೆಂಟ್ ಯಾವಾಗ ಸಿಗುತ್ತೆ ಅನ್ನೋದು ಖಾತ್ರಿಯೇ ಇಲ್ಲ. ಇನ್ನು ಬಹಳಷ್ಟು ಜನ ಅಂದ್ಕೊಳ್ತಾರೆ ಭಾರತದಲ್ಲೇ ಇದ್ದು ಕೆಲಸ ಮಾಡಬಹುದಲ್ಲ ಅಂತ. ಆದರೆ ಮೈಕ್ರೋಸಾಫ್ಟ್ ಹೇಳುವಂತೆ ಅಮೆರಿಕದ ರೋಲ್ಗಳಲ್ಲಿ ಇರುವವರು ಹೆಚ್ಚಿನ ಸಮಯ ಭಾರತದಿಂದ ಅಥವಾ ಬೇರೆ ದೇಶಗಳಿಂದ ಕೆಲಸ ಮಾಡಲು ಲೀಗಲ್ ಮತ್ತು ಕಂಪನಿ ಪಾಲಿಸಿಗಳ ಮಿತಿ ಇರುತ್ತೆ. ಇದು ನೇರವಾಗಿ ಉದ್ಯೋಗದ ಮೇಲೆ ಪರಿಣಾಮ ಬೀರಬಹುದು.
ಅಮೆರಿಕದ ವೀಸಾ ನಿಯಮಗಳು ದಿನದಿಂದ ದಿನಕ್ಕೆ ಕಠಿಣವಾಗುತ್ತಿವೆ. ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಪರಿಶೀಲನೆಯು ವೀಸಾ ಪ್ರೋಸೆಸ್ ಅನ್ನ ವಿಳಂಬ ಮಾಡುತ್ತಿದೆ. ಹಾಗಾಗಿ ಮೈಕ್ರೋಸಾಫ್ಟ್, ಗೂಗಲ್ ನಂತಹ ಕಂಪನಿಗಳ ಎಚ್ಚರಿಕೆಯು ಬೇರೆ ಕಂಪನಿಗಳ ಉದ್ಯೋಗಿಗಳ ಪಾಲಿಗೂ ವೀಸಾ ಬಗ್ಗೆ ಮುಂದಿನ ನಿರ್ಧಾರ ಕೈಗೊಳ್ಳೋಕೆ ನೆರವಾಗ್ತಿದೆ. ಒಟ್ಟಲ್ಲಿ ಯುಎಸ್ ನಿಂದ ಪ್ರಯಾಣ ಮಾಡೋದು ಅನಿವಾರ್ಯ ಅಲ್ಲದಿದ್ದರೆ ಈ ವೀಸಾ ಬಿಕ್ಕಟ್ಟು ಬಗೆಹರಿಯುವವರೆಗೂ ಅಮೆರಿಕದಲ್ಲೇ ಇರುವುದು ಕ್ಷೇಮ. ಈಗಾಗಲೇ ಭಾರತಕ್ಕೆ ಬಂದು ಸಿಕ್ಕಿ ಹಾಕಿಕೊಂಡಂತೆ ಆಗಿದ್ರೆ ಕಂಪನಿ ಮತ್ತು ಇಮಿಗ್ರೇಷನ್ ಅಟಾರ್ನಿಯನ್ನ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ಇಂತಹ ಪರಿಸ್ಥಿತಿಯಲ್ಲಿ ಇರೋರಿಗೆ ನಿಮ್ಮಿಂದ ಏನಾದರೂ ಸಲಹೆ ಇದ್ರೂ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.